ಬನ್ನಿ ನೋಡ್ಕೊಂಬರೋಣ. ಕಸ ಗೂಡಿಸಿದ್ದೀನಿ ಫ್ರೆಂಡ್ಸ್, ಬಂಡೆ ಒರೆಸ್ತಾ ಇದ್ದೀನಿ ನೋಡಿ. ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಹೊಸಲಿಗೂ ನೀರು ಹಾಕ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊತೀನಿ. ಮನೆಯೆಲ್ಲ ನೀಟಾಗಿ ಸ್ಟಿಕ್ಕಿಂದ ಒರೆಸ್ಕೊಂಡಿದ್ದೀನಿ. ಈಗ ಹೊಸಲಿ ಬಟ್ಟೆಯಿಂದ ಒರೆಸ್ಕೊತೀನಿ. ಮುಂದ್ಗಡೆನೂ ನೀರು ಹಾಕ್ಬಿಟ್ಟು ಸ್ಟಿಕ್ಕಿಂದ ಒರೆಸ್ಕೊತೀನಿ. ನಂತರ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ. ಇವತ್ತಿನ ರಂಗೋಲಿ ಯಾವ ರೀತಿ ಬಂದಿದೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಯಾವ ರೀತಿ ಬಂದಿದೆ ಇವತ್ತಿನ ರಂಗೋಲಿ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ರಂಗೋಲಿ. ಗ್ಯಾಸ್ ಕಟ್ಟೆನೂ ನಿನ್ನೆ ನೈಟ್ ಒರೆಸಿದ್ದೆ ಫ್ರೆಂಡ್ಸ್. ಮತ್ತೆ ಮೇಲೆ ಬೆಳಗ್ಗೆ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪೂಜೆ ಮಾಡ್ತಾಯಿದ್ದೀನಿ. ಒಳಗಡೆ ಜಗಲಿ ಮೇಲೆ ಪೂಜೆ ಮುಗ್ದಿದೆ. ಇವಾಗ ಹೊರಗಡೆ ಪೂಜೆ ಮಾಡೋಣ ಅಂತ ದುರ್ಗಾ ಪರಮೇಶ್ವರಿ ಫೋಟೋ ನಾನು ಹಾಕಿದ್ದೀನಿ ಹೊರಗಡೆ ಬಂದು ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಆಗಿದೆ ಅಲ್ವಾ, ಸೀರೆ ವೇರ್ ಮಾಡಿಬಿಟ್ಟು ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಹೊಸಲಿಗೂ ನಾನು ಸ್ನಾನ ಮಾಡಿಕೊಂಡೇ ಪೂಜೆ ಮಾಡ್ತೀನಿ. ಸ್ನಾನ ಮಾಡೋಕ್ಕಿಂತ ಮೊದಲು ಪೂಜೆ ಮಾಡೋದಿಲ್ಲ ಹೊಸಲಿಗೆ. ರಂಗೋಲಿ ಅಷ್ಟೇ ಹಾಕಿ ಹೊಸಲಿ ಒರೆಸ್ಬಿಟ್ಟು ರಂಗೋಲಿ ಅಷ್ಟೇ ಹಾಕಿ ಹೋಗಿರ್ತೀನಿ. ತುಳಸಿಗೂ ಪೂಜೆ ಮಾಡ್ತೀನಿ. ತುಳಸಿ ಗಿಡನೂ ಇದೆ ಮನೆಯಲ್ಲಿ. ಹಾಗೆ ನಾನು ರೈಸ್ ಮಾಡಿಕೊಂಡು ಅನ್ನ ಸಕ್ಕರೆ ಎಡೆ ಹಿಡಿತೀನಿ ನಾನು. ದುರ್ಗಾ ಪರಮೇಶ್ವರಿಗೆ ಭಾಳ ಶ್ರೇಷ್ಠವಾದ ಎಡೆ ಅದು ನೋಡಿ ಫ್ರೆಂಡ್ಸ್. ಇವತ್ತಿನ ಪೂಜೆ ಈ ಥರ ಬಂದಿದೆ. ದುರ್ಗಾ ಪರಮೇಶ್ವರಿ ಪೂಜೆನೂ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ದುರ್ಗಾ ಪರಮೇಶ್ವರಿ ಹತ್ರ ನಾವೇನು ಬೇಡ್ಕೊತೀವಿ ಅದೆಲ್ಲ ಈಡೇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ದುರ್ಗಾ ಪರಮೇಶ್ವರಿ ಹತ್ರ ಹೋಗಿ ದರ್ಶನ ತಗೊಂಡು ಬನ್ನಿ ನೋಡಿ ಫ್ರೆಂಡ್ಸ್. ಇವತ್ತಿನ ಪೂಜೆ ಮುಗ್ದಿದೆ. ತುಂಬ ನೆಮ್ಮದಿ ಅನಿಸುತ್ತೆ, ಖುಷಿ ಆಗುತ್ತೆ ಈ ಥರ ಪೂಜೆ ಮಾಡಿದರೆ. ಇವತ್ತಿನ ರಂಗೋಲಿನೂ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವತ್ತು ಈ ಸೀರೆ ಯಾಕೆ ವೇರ್ ಮಾಡಿದ್ದೀನಿ ಅಂದರೆ, ನಾನು ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ಅಲ್ವಾ ದುರ್ಗಾ ಪರಮೇಶ್ವರಿ ಫೋಟೋ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ. ದರ್ಶನ ತೊಗೊಳೋಣ ಅಂತ ಹೋದಾಗ ಉಡಿ ಥರ ಕೊಟ್ಟಿರೋ ಸೀರೆ ಇದು. ಇಷ್ಟು ದಿನ ಉಟ್ಕೊಳ್ಳೋಕ್ಕಾಗಿರಲಿಲ್ಲ ನಮಗೆ. ಉಟ್ಕೊಳ್ಳೋಣ ಅಂತ ಹಂಗೆ ಹಿಂದಕ್ಕೆ ಅಂತ ಬಂದಿದ್ದೆ. ಅದಕ್ಕೆ ಇವತ್ತು ದೇವಿ ಕಲರ್ ರೆಡ್ ಅಲ್ವಾ, ಅದಕ್ಕೆ ಇವತ್ತು ರೆಡ್ಡೂ ಇದೆ ಈ ಸಾರಿ. ರೆಡ್ಡು ಉಟ್ಕೊಂಡು ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡೋಣ ಅಂತ ಸಾರಿನ ಉಟ್ಕೊಂಡು ದುರ್ಗಾ ಪರಮೇಶ್ವರಿ ಪೂಜೆ ಮಾಡಿದ್ದೀನಿ ಇವತ್ತು ದುರ್ಗಾ ಪರಮೇಶ್ವರಿಗೆ. ಅಲ್ಲಿ ನೀವು ಒಂದ್ಸಲ ಹೋಗಿ ಬನ್ನಿ. ಅದರ ಡೀಟೇಲ್ಸ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಇದೆ ನೋಡಿ. ದುರ್ಗಾ ಪರಮೇಶ್ವರಿ ದೇವಿ ಅಂತ ನೇಮ್ ಹೊಡೀರಿ ಬರುತ್ತೆ. ದುರ್ಗಾ ಪರಮೇಶ್ವರಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತಾರೆ. ಕಾಲ್ ಮಾಡಿಬಿಟ್ಟು ಕೇಳಿ ಎಲ್ಲಿದೆ ಅಂತ ಎಲ್ಲ ಹೇಳ್ತಾರೆ. ನಾವು ಯೂಟ್ಯೂಬಿಂದನೇ ತಿಳ್ಕೊಂಡು ಹೋಗಿ ದರ್ಶನ ತೊಗೊಂಡು ಬಂದಿದ್ವಿ. ಪೂಜೆ ಮುಗ್ದಿದೆ. ಟೀ ಕುಡಿದಿದ್ದಿಲ್ಲ, ಪೂಜೆ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಟೀ ಕುಡಿದು ಹುಳಿ ಮಾಡಿ ಒಗ್ಗರಣೆ ಕಲಿಸ್ತಾ ಇದ್ದೀನಿ. ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.